ರೀ ನಿಮ್ಗೊಂದು ಕುಸಿ ವಿಷಯ ಹೇಳ್ಬೇಕು ರೀ. ಕುಸಿ ವಿಷಯನ? ಅದು ನೀನು ನನ್ನ ಜೊತೆ ಇದ್ರದ್ದು ಎಂತ ಖುಷಿ ಆಯ್ತದೋ ಏನೋ. ಹ್ಞೂ ಅದೇನು ಅಂತ ಹೇಳಿ ಬಿರ್ಬಿರ್ನ. ನನಗೆ ಅಂಗಡಿಗೆ ಗಿರಾಕಿಗಳು ಬರ್ತಾರೆ. ನಿಮ್ಮ ಅಂಗಡಿಗೆ ಇಷ್ಟು ಸುಮ್ ಕುತ್ಕೊಳ್ಳಿ ರೀ. ಮತ್ತೆ ನಮಗೆ ಸಾವುಕಾರ ಕಿತ್ಕೊಬಿಟ್ಟಿದ್ರಲ್ಲ 2 ಎಕರೆ ಜಮೀನ. 2 ಎಕರೆ ಜಮೀನ ಸಾವುಕಾರನ ಹೆಂಡ್ರು ನನ್ನ ಹೆಸರಿಗೆ ನೀವು ಬರ್ಕೊಟ್ಬಿಟ್ಲು ರೀ. ಏನೇ ಹೇಳ್ತಿದೀಯ ಶಾರದಿ ನೀನು? ನಿಜ ಹೇಳ್ತಾ ಇದೀಯೇನೆ ನೀನು? ಹೂನ್ರಿ, ದೇವ್ರಣೆಗೂ ನಿಜ ಹೇಳ್ತಾ ಇವನಿ. ದೇವ್ರಣೆಗೂ ನಮ್ಮ ಹೆಸ್ರಿಗೆ ಏನೇ ಬಂದ್ಬಿಟ್ಟೈತ್ರಿ ಎಲ್ಲದೂ. ಅಪ್ಪ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ ರೀ. ಇನ್ಮೇಲೆ ನಾನು ಸಾವುಕಾರನ ಹೆಂಡ್ರ ಮೇಲೆ ದ್ವೇಷ ಮಾತ್ರ ಮಾಡಕ್ಕಿಲ್ಲ ರೀ. ಸಾವುಕಾರನ ಹೆಂಡ್ರು ನನ್ನ ಫ್ರೆಂಡ್ ಇದ್ದಂಗೆ ಇನ್ಮೇಲೆ. ಆದರೆ ಸಾವುಕಾರನ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ ಅಷ್ಟೇನಿಯ. ನಾನಂತೂ ಎಷ್ಟು ಖುಷಿಯಾಗಿವ್ನಿ ಅಂತಂದರೆ ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಓಡೋಡಿ ಬಂದೆ. ಬರ್ತಾ ದಾರಿನಾಗೆ ಆ ಸಾವುಕಾರ ಕಳ್ಳನ ಮಗ ಪಾಪ ನನ್ನ ಹೆಸ್ರಿಗೆ ಎಲ್ಲನೂ ಬರ್ಕೊಟ್ಬಿಟ್ಟವಳೆ. ಸಾವುಕಾರ ಹೆಂಡ್ತಿ ರಾಣಿ ಎಲ್ಲ ನನ್ನ ಹೆಸ್ರಿಗೆ ಬರ್ಕೊಟ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಪಾಪ ಹಿಡ್ಕೊಂಡು ತೊದುಕ್ತಾ ಇದ್ದಾರೀ. ಹೌದೇ, ತೊದುಕ್ಲಿ ಬಿಡು. ಅಯ್ಯ ನಿನ್ನ ಮಕ ಮುಚ್ಚ. ಅವಳು ನನಗೆ ಸಹಾಯ ಮಾಡೋಳೆ ಅಂದ್ರೆ ನಾವು ಅವಳಿಗೆ ಮಾಡ್ಬೇಕು ತಾನೆ ಸಹಾಯವಾ? ಅದು ಬಿಟ್ಬಿಟ್ಟು ತೊದುಕ್ಲಿ ಅಂತ ಹೇಳ್ಬಿಟ್ಟು ಕುಂತ್ಕೊಂತಾನೆ. ನಮಗೆ ಸಹಾಯ ಮಾಡೋಳಲ್ವಾ? ಹ್ಞೂ, ನಾನು ಸಾವುಕಾರಂಗೆ ಜಾಡ್ಸ್ವದ್ದಿ ಪಾಪ ಸಾಯ್ಸೇ ಬಿಡ್ತಿದ್ನೇನೋ. ಇಲ್ಲ ಅಂದಿದ್ರೆ ರಾಣಿನ ನಾನು ಹೆಂಗೋತ್ತಾಗೆ ಕಾಪಾಡ್ಬಿಟ್ಟೆ ರೀ. ನಾನೇ ಕಾಪಾಡ್ಬಿಟ್ಟೆ ಪಾಪ ಅಂತ ಹೇಳ್ಬಿಟ್ಟು ಕಾಪಾಡ್ಬಿಟ್ಟಿವ್ನಿ. ಅಷ್ಟೇ ಅಲ್ಲ, ಆಸ್ತಿ ಎಲ್ಲನೂ ಮಗನ ಹೆಸ್ರನಾಗ ಐತಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನನಗೆ. ವಿಷಯ ಎಲ್ಲನೂ ನಾವು ಮಾಡಿರೋ ಪಿಲ್ಲನ್ಗೆ ಸರಿಯಾಗೈತದ ನೋಡಿ. ಪಾಪ ರೀ ಆ ಅಮ್ಮ ಭಾಳ ಒಳ್ಳೇದ್ರಿ. ರಾಣಿ ಅಮ್ಮ ಭಾಳ ಒಳ್ಳೇದ್ರಿ. ಅಮ್ಮ ನಾನು ಏನೋ ಅಂದ್ಕೊಂಡಿದ್ದೆ ಸಾವುಕಾರನ ಹೆಂಡ್ರು ಭಾಳ ಒಳ್ಳೆಳು. ಆದರೆ ಈ ಸಾವುಕಾರನೇ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಬಿಡು, ಮುಂದಕ್ಕೆ ನಾವು ಏನಾರ ಸಹಾಯ ಮಾಡಿದ್ರಾಯ್ತು. ಹೆಂಗಿದ್ರು ನಮ್ಮ ಮಗಳು ಅವ್ರ ಮನೆ ಸಸ್ಯಾಗಿ ಹೋಯ್ತಾಳಲ್ಲ, ಅವಾಗ ಎಲ್ಲನೂ ನಾವೇನು ಹೆಂಗೋ ಹಿಂಗೋ ಹಿಂಗೋ ಹಂಗೋ ಮಾಡ್ಬಿಟ್ಟು ಸುರು ಮಾಡಿದ್ರಾಯ್ತು. ಹ್ಞೂ ರೀ, ಹಂಗೆ ಅಂದ್ಕೊಂಡಿವ್ನಿ. ರೀ ನಮ್ಗಿರೋದೊಂದು ಅಂಗಡಿ ಮಾತ್ರನೂ ಕ್ಲೀನಾಗಿ ನೋಡ್ಕೊಬಿಡಿ. ಜೀವನಕ್ಕೆ ನೀವು ಅಂಗಡಿ ನೋಡ್ಕೊಳ್ಳಿ, ಇಲ್ಲ ವ್ಯವಸಾಯ ಮಾಡಿಸ್ಕೊಳ್ಳಿ. ಇಬ್ಬರು ಒಂದೊಂದು ಮಾಡ್ಕೊಂಡು ಹೋದ್ರೆ ನಾವು ಆದಷ್ಟು ಬೇಗನೂ ಸಾಲ ಪಾಲ ಎಲ್ಲ ತೀರಿಸ್ಕೊಂಡು ಸಂದಕ್ಕಾಗ್ಬೋದು ನೋಡಿ. ನೀನು ಹೋಗೆ, ನೀನು ಸುಮ್ಕೆ ಹೋಗ್ಬಿಟ್ಟು ಅದೇನೋ ಹೊಲದ ಕಡೆ ನೋಡ್ಕೋಬೋಗು. ನಾನು ಅಂಗಡಿ ಕಡೆ ಎಲ್ಲ ಸಣ್ಣಕ್ಕೆ ನೋಡ್ಕೊತೀನಿ. ನೀನು ಹೋಗ್ಬಿಟ್ಟು ಅದನ್ನೇ ನೀ ಹೊಲ್ತಕ್ಕೆ ಹೋಗ್ಬಿಟ್ಟು ಏನಾರು ಹೊಸಿ ಕ್ಲೀನ್ ಮಾಡಿಸೋದು ಅದು ಇದು ಮಾಡೋಗು. ನಾನು ಬರ್ತೀನಿ ಅಷ್ಟೊತ್ತಿಗೆ. ಅಂಗಡಿಗೆಲ್ಲ ಗಿರಾಕಿಗಳು ಬರೋ ಟೈಮ್ ಆಯಿತು. ನೀನು ಹೋಗೆ. ಇದೊಳ್ಳೆ ಸರ ಐತಲ್ಲ, ಅಂಗಡಿ ಗಿರಾಕಿಗಳು ಬಂದರೆ ನಾನೇನು ಮಾಡೋಕ್ಕಾಯ್ತದೆ? ಅಯ್ಯ ಬರ್ತಾರೆ ತಗೋತಾರೆ ಹೋಯ್ತಾರೆ. ನಾನು ಇದೀನಿ ಅಂತ ಹೇಳ್ಬಿಟ್ಟು ಗಿರಾಕಿಗಳೇ ನೋಡೋಗ್ಬಿಡ್ತಾರೆ. ಇವಳಿಗೆ ನನ್ನ ಕಷ್ಟ ಅರ್ಥನೇ ಆಗಿಲ್ಲ. ಇವಳಿದ್ರೆ ಮಿಣ ಮೀನಾಕ್ಸಿ ಹೇಳ್ಬತ್ತಾಳೆ, ಹೊಟ್ಟೋಗ್ಬಿಡ್ತಾಳೆ. ಅಲ್ವೇ ಹೊಲದ ದೋಸಿ ನೋಡ್ಕೊ ಹೋಗು, ಏನಾಯ್ತೈತೆ ಅಂತ ಹೇಳ್ಬಿಟ್ಟು ಹೊಲದ ಕಡೆ ಹೋಗಿ ಗಮನ ಕೊಡು. ಅಂಗಡಿನ ನೋಡ್ಕೊಳಕ್ ಇದೀನಲ್ಲ, ಅಂಗಡಿ ಕಡೆ ನೀನು ಯಾಕೆ ಗಮನ ಕೊಟ್ಟಿಯೇ? ಮೊದ್ಲು ಹೋಗು. ಏನೋ ಸದ್ಯ ನಾವು ದುಡ್ಡು ಉದ್ದಾರ ಆದ್ರೆ ಅಷ್ಟೇ ಸಾಕು. ಇನ್ಮೇಲೆ ಸಾವುಕಾರನ ಹೆಂಡ್ರ ಮೇಲೆ ಏನು ಸೇಡಿಲ್ಲ ರೀ. ಇನ್ನು ಸಿಕ್ಕಿದಾಗೂ ಹೆಂಗೆಂಗೋ ಮಾತಾಡೋದೆಲ್ಲ ನೀವು ಮಾಡಬೇಡಿ, ನಾನು ಮಾಡೋಕ್ಕಿಲ್ಲ. ಮೂತಿ ತಿರುಗಿಸೋದು ನೀವು ಮಾಡಬಾರ್ದು, ನಾನು ಮಾಡೋಕ್ಕಿಲ್ಲ. ಇನ್ನೇನಿದ್ರು ನಮ್ಮ ದ್ವೇಷ ಎಲ್ಲ ಸಾವುಕಾರನ ಮೇಲೆ ಏನಿಯ ಸರಿಯಾಗಿ ಟಾರ್ಗೆಟ್ ಮಾಡಿ, ಸರಿನಾ? ಆಯಿತು ಸರಿ. ಮಗಳನ್ನ ಸ್ಕೂಲ್ಗೆ ಹಾಕಿವ್ನಿ. ಸಾಯಂಕಾಲ ನಾನೇ ಹೋಗ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ನೀವೇನು ಟೆನ್ಷನ್ ತಗೋಬೇಡಿ. ಮಧ್ಯಾಹ್ನ ಹೋಗ್ಬಿಟ್ಟು ಉಣ್ಕೊಬಿಟ್ಟು ಬಂದ್ಬಿಡಿ. ಮನೆಯಾಗೆ ಎಲ್ಲ ಮಾಡ್ಬಿಟ್ಟು ಮಡಗಿವ್ನಿ. ನಾನು ಹೊಸಿ ಹೊಲ್ತಕ್ಕೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ. ಸರಿ ಆಯಿತು. ಹಬ್ಬ ಸದ್ಯ ತೊಲಗುದ್ಲು. ಅಯ್ಯಯ್ಯಯ್ಯ ಇವಳಿದ್ರೆ ಪಾಪ ಅವಳು ಬರೋದೇ ಇಲ್ಲಪ್ಪ. ಹೆಂಗೋ ಬಿಡು, ನಾನಂತೂ ಇನ್ನೇನು ಕಷ್ಟಪಡಂಗೇನೇ ಇಲ್ಲ. ಹೆಂಗೋ ಹೊತ್ತಾಗ ಆಸ್ತಿ ಪಾಸ್ತಿ ಎಲ್ಲ ಸಿಕ್ತು. 2 ಎಕರೆ ಯಾವುದೋ ಅದೃಷ್ಟ ಅನ್ನಿಸ್ತದೆ ನನಗೆ. ಅಯ್ಯೋ 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 ಮೀನು ಬಂದ. ನಾನು ಸದ್ಯಕ್ಕೆ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ನಾನಂತೂ ಇನ್ನು ಈ ಊರಾಗಿರಲ್ಲ. ನಾನು ಊರು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನಾನು ಹೋಗ್ತೀನಿ. ಅಯ್ಯೋ ಮೀನು, ಅಂಥದ್ದೇನಾಯ್ತು ಮೀನು? ಅಂಥದ್ದೇನಾಯ್ತು ನಿಂಗೆ? ನಾನು ಹೇಳಿದ್ನಲ್ಲ, ನಾನು ಸಾಲ ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಸಾಲ ಎಲ್ಲ ತೀರಿಸ್ಕೋಬೇಕು. ಭಾಳ ಕಷ್ಟ ಹೋಗ್ಬಿಟ್ಟೈತೆ ನನಗಂತೂ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಜಾಸ್ತಿ ಕಷ್ಟ ಹೋಗ್ಬಿಟ್ಟೈತೆ. ಸೈನ್ ಹಾಕಿ ಅಂತ ನಿಮ್ಗೆ ಹೇಳ್ದೆ, ಮತ್ತೆ ನೀವು ಸೈನೇ ಹಾಕಲಿಲ್ಲ. ಅದನ್ನು ಬೇಜಾರೇ ಸ್ವಲ್ಪ. ಅಯ್ಯೋ ಮೀನು, ನೀನು ಅಂದ್ರೆ ನಾನು ಸೈನ್ ಹಾಕ್ದಂಗಿತ್ತೀನ. ಬ್ಯಾಂಕ್ ಸಾಲ ತಗೊಳಕ್ತಾನೆ. ನಾನು ಈಗಲೇ ಏನೇ ಹಾಕ್ತೀನಿ ಸೈನ. ನಿಜವಾಗ್ಲೂ ಹಾಕ್ತೀರಾ? ಮೀನು ಹಾಕ್ದಿದ್ದಂಗೆ ಇನ್ನೇನು ಮಾಡಲಿ? ತತ್ತ ಪೇಪರ ಈಗಲೇ ಹಾಕ್ಬಿಡ್ತೀನಿ ಸೈನಾ. ಅಯ್ಯೋ ಪೇಪರ್ ಎಲ್ಲ ಮನೇಲೇ ಇಟ್ಬಿಟ್ಟಿದ್ದೀನಿ. ಅರ್ಧ ಗಂಟೆ ಬಿಟ್ಕೊಂಡು ಅಲ್ಲಿ ಊರ ಹತ್ರ ಹೊಲ್ತಕ್ಕೆ ಹೋಗೋ ದಾರಿಗೆ ಅಲ್ಲಿಗೆ ಬಂದ್ಬಿಡ್ತೀರಾ? ಈ ಅಂಗಡಿ ಹತ್ರ ಎಲ್ಲ ನೋಡ್ತಿರ್ತಾರೆ ಸೈನ್ ಹಾಕಿಸ್ಕೊಳೋದನ್ನೆಲ್ಲನೂ. ಅಲ್ಲಿಗೆ ಬನ್ನಿ, ಅಲ್ಲಿ ಹಾಕಿಸ್ಕೊತೀನಿ. ನನಗೆ ನೀನು ಸಂದಕ್ಕಿರ್ಬೇಕಷ್ಟೇ, ಅಷ್ಟೇ ಸಾಕು. ನಾನು ಎಂಡ್ರ ಹೆಸ್ರಿಗೆ 2 ಎಕರೆ ಹೊಲ ಬೇರೆ ಬಂತು. ಅಯ್ಯೋ ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ? ಯಾಕೆ? ಈಗ ಬರೀ ಅಂಗಡಿ ಮಾತ್ರ ನನ್ನ ಹೆಸ್ರಿಗೆ ಮಾಡಿಸ್ಕೊತಾ ಇದ್ದೀನಿ. 2 ಎಕರೆ ಅಂತ ಗೊತ್ತಿದ್ರೆ ಅದನ್ನು ಸೇರ್ಬಿಟ್ಟೆ ನನ್ನ ಹೆಸ್ರಿಗೆ ಮಾಡಿಸ್ಕೊತಾ ಇದ್ನಲ್ಲ. ಏನಿಲ್ಲ, ಸುಮ್ಗೆ ಕೇಳಿದೆ. ಅಲ್ಲಿ ಊರ ಮಗ್ಳಿಗೆ ಬಂದ್ಬಿಡು ಸರಿನಾ? ಪೇಪರ್ ಎಲ್ಲ ತಗೊಬತ್ತೀನಿ. ನೀನೇ ನನ್ನ ತುಂಬ ತುಂಬ ಪ್ರೀತಿ ಮಾಡೋದು, ನಾನೇ ನಿನ್ನ ತುಂಬ ತುಂಬ ಪ್ರೀತಿ ಮಾಡೋದು. ಅಯ್ಯೋ 2 ಎಕರೆ ಜಮೀನೇನಾದ್ರು ನಾನು ಎಂಡ್ರ ಹೆಸ್ರಿಗೆ ಬರಲಿಲ್ಲ ಅಂದಿದ್ರೆ ನಿನ್ನ ಜೊತೆನೇ ಓಡೋಡಿ ಬಂದ್ಬಿಡ್ತಾ ಇದ್ದೆ. ಏನು ಮಾಡಲಿ, ಕಳ್ಕೊಂಡಿರೋ ಊರು ಮಗಳದಾಗಿರೋ 2 ಎಕರೆ ಜಮೀನು ಬಂದ್ಬಿಟ್ಟೈತೆ. ಅದನ್ನು ಬಿಟ್ಬಿಟ್ಟು ಬರೋಕೆ ಹಾಕಿಲ್ವೇ ನನಗೆ? ಈಗೆಲ್ಲ ಸುಖವಾಗಿರೋ ಟೈಮಾಗಿ ಬಂದ್ಬಿಟ್ರೆ ಸಂದಕ್ಕಿರಕ್ಕಿಲ್ವೇ? ಅದಕ್ಕೆ ಗೊತ್ತಾಯಿಲ್ಲ. ನಿಂಗೆ ಏನು ಬೇಕೋ ಹೇಳು, ಅಂಗಡಿನಾಗೆಲ್ಲ ಫ್ರೀ ನಿಂದೇ ಅಂಗಡಿ ಅಂತ ಅನ್ಕ. ಇನ್ಮ್ಯಾಲೆ ನಂದೇ ಅಲ್ವಾ ಅಂಗಡಿ.
ಹಾ, ನಿಂದೆ ಅಂಗಡಿ ಎಲ್ಲ ನಿಂದೆ ನೆನೆಯ. ಸರಿ ಅಲ್ಲಿ ಪೇಪರ್ ತಕ ಬರ್ತೀನಿ, ಅಲ್ಲಿಗೆ ಬಂದ್ಬಿಡು. ಹ್ಞೂ ಸರಿ ಆಯ್ತು. ಬಾ ಕಳ್ ನನ್ನ ಮಗನೇ, ಬಾ ಬಾ ಬಾ. ಇಬ್ರು ಎಂಟರ್ನ್ ಮಾಡಿಕೊಂಡು ನನ್ನ ಹತ್ರ ಆಟಾಡಕ್ಕೆ ಬರ್ತೀಯಲ್ಲ. ಬಾ. ನನಗೇನಂತೆ, ನನಗಂತೂ ಎಲ್ಲನೂ ಅಂಗಡಿ ನನ್ನ ಹೆಸ್ರಿಗೆ ಬಂದ್ಬಿಟ್ರೆ ಹೆಂಗೋ ಈ ಊರಾಗ ಟಿಕಾಣಿ ಉಡಕ್ಕೆ ಏನೋ ಒಂದು ಜಾಗ ಸಿಕ್ದಂಗೆ ಆಯಿತು. ಅಂಗಡಿ ಒಂದು ಬರ್ಸ್ಕೊತೀನಿ. ಮೊದಲೇ ಗೊತ್ತಾಗಬೇಕಿತ್ತು ಇವನ ಹೆಸರು ಇನ್ನೂ ಏನೇನು ಐತಿ ಅಂತ ಎಲ್ಲ ಬರ್ಸ್ಕೊಬಿಡ್ತಾ ಇದ್ದೆ. ಪತ್ರ ಎಲ್ಲ ರೆಡಿ ಮಾಡಿಸ್ಕೊಂಬಿಟ್ಟು ಬಂದು ಏನು ಮಗಂತಾಗ ಬರ್ಸ್ಕೊತೀನಿ ನೋಡು. ಮೀನು ನನ್ನ ಜೀವನಕ್ಕೆ ಬಂದ್ಬಿಟ್ಟು ಅದೃಷ್ಟನೇ ತಗೊಂಬಂದ್ಬಿಟ್ಲು ಅಂತ ಅನ್ನಿಸ್ತದೆ ನೋಡು. ಮೀನು ಬಂದಿದ್ದ ತಕ್ಷಣನೇ ಹೆಂಗೋ ನನ್ನ ಎಂಡ್ರಿಗೆ 2 ಎಕರೆ ಜಮೀನಂತೂ ವಾಪಸ್ ಸಿಕ್ಬಿಡ್ತು. ಪಾಪ ಮೀನು ಊರು ಬಿಟ್ಬಿಟ್ಟು ಹೋಯ್ತಾಳೆ. ನಾನಂತೂ ಕಳ್ಸಕ್ಕಿಲ್ಲ ಬಿಡು. ಎಲ್ಲೋದ ಈ ಬುಡ್ಡ ಇದ್ದ, ಇಲ್ಲಿಗೆ ಬಾ ಅಂತ ಹೇಳಿದ್ನಲ್ಲ, ಈ ಸತಾದ್ರೂ ಬರಲಿಲ್ವಲ್ಲ. ಯಾವಾಗ ಬತ್ತನೋ ಏನು ಕತ್ಯೋ. ಥೂ, ಅಲ್ಲಾದ್ರೆ ಯಾರನ್ನ ಬಂದ್ಬಿಟ್ಟು ನೋಡ್ಬಿಡ್ತಾರೆ ಪೇಪರ್ ಸೈನ್ ಹಾಕ್ಬೇಕಾದ್ರೆ. ಅದೇ ಇಲ್ಲಾದ್ರೆ ಯಾರೂ ನೋಡಕ್ಕಿಲ್ಲ. ಹೆಂಗೋ ನೆಮ್ಮದಿಯಾಗಿ ಆಮೇಲೆ ಬರ್ಸ್ಕೊಬಿಟ್ಟು ನೀಟಾಗಿ ಹೋಗ್ಬಿಟ್ಟು ಅಂಗಡಿ ಕುಂತ್ಕೊಬಿಡ್ಬೇಕು. ಇವ್ನೇನು ಬತ್ತನೋ ಬರೋಕ್ಕಿಲ್ವೋ. ಇದೊಂದೇ ಒಂದು ಸೈನ್ ಹಾಕ್ಬಿಡು ಮರಯ್ಯ ನೀನು. ಬಿರ್ಬಿರ್ನ ಬಂದ್ಬಿಟ್ಟು ಸಾಕಷ್ಟೇ ನೀನ್ಯಾ. ನಂಗೆ ಇನ್ನೇನು ಬೇಡ. ಎಲ್ಲಿ ಬತ್ತಾವನೆ. ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ. ನಂಗೂ ಅದೇಯ, ಕುಂತ್ರು ನಿಂತ್ರು ನಿಂದೆ ಧ್ಯಾನ. ಗೊತ್ತೇನು, ನನಗಂತೂ ನೀನು ಬಿಟ್ಬಿಟ್ಟಿರಕ್ಕೆ ಆಯ್ತಿಲ್ಲ. ಆದರೆ ನಿನ್ನ ಸಂಸಾರನ ಹೊಡೆದಾಕಕ್ಕೆ ನನಗಂತೂ ಇಷ್ಟ ಇಲ್ಲ. ಪಾಪ ನಿನ್ನ ಸಂಸಾರ, ಹೆಂಡತಿ ಮಕ್ಕಳು ಅಂತ ಎಲ್ಲ ಐತೆ. ನಿನ್ನ ಮ್ಯಾಲೆ ಎಷ್ಟೊಂದು ಪಿರುತಿ ಇದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇವನಿ. ಯಾಕೆ ಸುಮ್ಕಿರೇನಿಯಾ ಅಂತ ಹೇಳ್ಬಿಟ್ಟು ತಗ, ಇದೊಂದೇ ಒಂದು ಪೇಪರ್ಗೆ ಸೈನಾ ಕೊಟ್ಬಿಡು ಸಾಕು. ನಾನು ಸಾಲ ತೀರಿಸ್ಕೊಂಡು ನಿನ್ನ ಮುಖ ನೋಡ್ಕೊಂಡು ಇದೇ ಊರಿಗೆ ಯಾವುದಾದ್ರೂ ಒಂದು ಮೂಲೆ ಕೂತ್ಕೊಬಿಡ್ತೀನಿ. ಅಷ್ಟು ಬಿಟ್ರೆ ನನಗೆ ಇನ್ನೇನೂ ಬೇಡ. ನೀವು ಖುಷಿಯಾಗಿರೋದನ್ನ ನೋಡ್ಕೊಂಡು ನಾನು ಖುಷಿಯಾಗಿದ್ಬಿಡ್ತೀನಿ. ಒಂದು ಸೈನೇನು 50 ಸೈನು 500 ಸೈನ್ ಬೇಕಾದ್ರೂ ಹಾಕ್ಬಿಡ್ತೀನಿ. ಕೊಡು ಮೀನಾಕ್ಸಿ. ಒಂದೆರಡು ಹಾಕಿ ಸಾಕು, ಶಾನೆ ಏನು ಬೇಡ ನನಗಂತೂ. ನೀವು ಖುಷಿಯಾಗಿರೋದು ನೋಡೋದೇನ್ಯಾ ನನಗೊಂಥರ ಖುಷಿ ಆಯ್ತದೆ. ಈಗಲೇ ಹಾಕ್ತೀನಿ. ಅಯ್ಯೋ ಏನೈತೆ ಅಂತಲೂ ಗೊತ್ತಾಯ್ತಿಲ್ಲ, ಆದ್ರೂ ಹಾಕ್ತೀನಿ ಸೈನ ಇರು. ಮೀನು ಡಾರ್ಲಿಂಗ್, ಮೀನು ಡಾರ್ಲಿಂಗ್, ಇದಕ್ಕೆ ಸೈನಿ ನೀವು ಹೇಳ್ದಂಗೆ ಹಾಕ್ಬಿಟ್ಟಿದ್ದೀನಿ. ಇನ್ನು ನೀನು ಊರು ಬಿಟ್ಟು ಹೋಗಿಲ್ಲ ಅಲ್ವಾ? ನೀನು ಊರಾಗೆ ಐತಿಯ ತಾನೆ, ನನ್ನ ಜೊತೆಗೆ ನೀ ಐತಿಯ ತಾನೆ ನೀನಂತೂ. ಅಯ್ಯೋ, ನಿಮ್ಮನ್ನು ಬಿಟ್ಟು ಎಲ್ಲೋಗ್ಲಿ, ನೀವು ಬೇಕಾದ್ರೆ ಊರು ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನಂತೂ ಊರು ಬಿಟ್ಟು ಹೋಗಕ್ಕಿಲ್ಲಪ್ಪ. ನಾನಂತೂ ಇನ್ಮೇಲೆ ಇಲ್ಲೇ ಆಯ್ತೀನಿ, ಎಲ್ಲೂ ಹೋಗಕ್ಕಿಲ್ಲ. ನಿಮ್ಮನ್ನು ನೋಡ್ಕೊಂಡಿರ್ಬೇಕಲ್ವಾ. ಮತ್ತು ಅಂಗಡಿನಾಗೆ ದಿನಕ್ಕೆ ಎಷ್ಟು ವ್ಯಾಪಾರ ಆಯ್ತದೆ? ಸುಮಾರು ವ್ಯಾಪಾರ ಆಯ್ತದ. ಅದ್ರಾಗೆ ಏನೇನು ಇಟ್ಕೊಂಡು ಮಾರ್ತಾ ಇದ್ದೀರಾ? ಅಂಗಡಿ ಎಲ್ಲ ಎಷ್ಟಕ್ಕೆ ತಗೊಂಡ್ರಿ, ಏನಕ್ಕೆ ತಗೊಂಡ್ರಿ? ಅಂದರೆ ಈಗ 1 kg ಸಕ್ಕರೆ ಹಂಗೆಲ್ಲ ಮಾರ್ತಿರಲ್ಲ, ಅದ್ರಾಗೆಲ್ಲ ಎಷ್ಟು ಲಾಭ ಬರ್ತದೆ ನಿಮಗೆ? ಸರಿಯಾಗಿ ಲಾಭ ಬರ್ತದಾ? ಅಯ್ಯೋ ಮೀನು, ನನಗಿನ್ನ ಶಾನೆ ಬರೀ ಅಂಗಡಿ ಬಗ್ಗೆ ಏನೇ ವಿಚಾರಿಸ್ತಿದೆಯಲ್ಲ ಮೀನು. ನೀನು ನನ್ನ ಬಗ್ಗೆ ಹೊಸಿ ವಿಚಾರಿಸು. ನನ್ನ ಬಗ್ಗೆ ವಿಚಾರಿಸಿದಾಗ ನೀನು ಆ ಕಡೆ ಈ ಕಡೆ ವಿಚಾರಿಸ್ತಿದೀಯಮ್ಮ. ನನ್ನ ಬಗ್ಗೆ ವಿಚಾರಿಸಲ್ವಾ ನೀನು? ನಿನ್ನ ಬಗ್ಗೆ ವಿಚಾರಿಸೋದೇನೈತೆ, ಎಲ್ಲ ಗೊತ್ತಿರೋದೆ ಅಲ್ವಾ? ಅದಕ್ಕೆ ನೀನು ಕೇಳ್ತಿರೋದು ನಾನು. ನಿಮ್ಮ ಅಂಗಡಿ ಬಗ್ಗೆ ಹೇಳು ಅಂತ. ಸರಿಯಾಗಿ ಲಾಭ ಸಿಗ್ತದ? ದಿನಕ್ಕೊಂದು 500 ರೂಪಾಯಿನ ಸಿಗ್ತದೆ ತಾನೆ? ಅಂಗಡಿನೊಳಗಡೆ ಕುಂತ್ಕೊಂಡ್ರಂತೂ ಸಂದಕ್ಕಿರ್ತದಲ್ವಾ, ಕುಂತ್ಕಡಿ ಜಾಗದಾಗ ದುಡ್ಡು. ಅಯ್ಯೋ ಮೀನು, ಅಂಗಡಿನ ವ್ಯಾಪಾರ ಆಯ್ತದೆ ಶಾನೆನೇನಿಯ, ಒಂದು 300 ಹಂಗೆ ಆಯ್ತದೆ. ನಾನೇನೇ ನನ್ನ ಎಂಟ್ರತಾಗ 100 ರೂಪಾಯಿ ಅಂತ ಹೇಳ್ಕೊಂಡು ಸುಮ್ಮನಾಗಿದ್ದೀನಿ. ನಾನು ಖರ್ಚಿಗೆ ಬೇಡವೆ, ನಾನು ಖರ್ಚು ಹುಟ್ಟಿಸ್ಕೊಂಡು ಇವಾಗ ನಿನಗೆ ಬೇರೆ ಕೊಡಬೇಕು. ನೀನು ಕೊಡೋದಕ್ಕೂ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹಂಗೋ ಹಿಂಗೋ ಇವನಿಗೆ ಅಂಗಡಿ ನಡೆಸ್ಕೊಂಡು ನಿನಗೋಸ್ಕರನೇನಿಯ. ನಾನಂತೂ ಅಂಗಡಿಗೆ ಬುಡ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಡ್ತೀನಿ. ತಿಂಡಿನೂ ತಿನ್ನಕ್ಕಿಲ್ಲ, ಹಂಗೇನೇ ಓಡ್ ಬಂದ್ಬಿಡ್ತೀನಿ. ಗೊತ್ತೇನು? ಇನ್ನು ಮ್ಯಾಲೆ ಏನು ಓಡ್ ಬರೋಂಥ ಅವಶ್ಯಕತೆ ಇಲ್ಲ ಬಿಡಿ. ನಾನು ಇದೀನಲ್ಲ, ನೀವು ಓಡ್ ಬರೋಂಥ ಅವಶ್ಯಕತೆನೇ ಇಲ್ಲ. ನಾನು ಎಲ್ಲ ನೋಡ್ಕೊತೀನಿ. ಅಯ್ಯೋ, ನೀನು ಹಿಂಗೆ ಮಾತಾಡ್ತಿದ್ರೆ ನನಗೆ ಸ್ವರ್ಗಕ್ಕೆ 3 ಗೇಣು. ಬತ್ತೀಯಾ? ಪಿಕ್ಚರ್ಗೆ ಹೋಗ್ಬಿಟ್ಟು ಬರೋನಿ. ಪಿಕ್ಚರ್ಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ ಬತ್ತೀಯಾ? ಹೆಂಗೋ ಇವಾಗ ಮಧ್ಯಾಹ್ನ ಅಲ್ವಾ, ಎಲ್ಲ ಬಾಕ್ಲಾಕ್ಬಿಡ್ತೀನಿ. ಯಾರೋ ಅಂಗಡಿಗೆ ಶಾನೆ ಬರೋಕ್ಕಿಲ್ಲ, ಸಂಜೆ ಬಂದ್ಬಿಟ್ಟು ತೆಗೆದ್ರಾಯ್ತು. ಬತ್ತೀಯೇನು ಹೋಗೋಣ ಪಿಕ್ಚರ್ಗೆ? ನೀನು ಕರೆದ್ರೆ ಬುರ್ದಿದಂಗಿತ್ತೀನ ನೋಡಿ. ಅತ್ತಾಗಿ ಹೋಗ್ಬಿಟ್ಟು ಪಿಕ್ಚರ್ ನೋಡ್ಕೊಬಿಟ್ಟು ಬಂದ್ಬಿಡನಿ. ಹೆಂಗೋ ಪಾಪ ನೀನು ಭಾಳ ಖುಷಿಯಾಗಿದೆಯಾ? ಇವತ್ತೊಂದು ದಿನನೇ ಖುಷಿಯಾಗಿರೋದು, ನಾಳೆಯಿಂದ ಪಾಪ ಏನೇನು ಕಷ್ಟ ಬರ್ತದೋ ಏನು ಕಥೆಯೋ ಯಾರು ಗೊತ್ತು. ಸರಿ ಬಾ ಹೋಗೋಣ. ಸರ್ ನಾವು ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಹಂಗೆ ನನಗೂ ಏನಾರು ತಿನ್ನಬೇಕು ಅನ್ನಿಸ್ತೈತಿ. ನಾಲ್ಕೆಲ್ಲ ಪಿಟ ಅಂತೈತೆ. ಏನಾರು ತಿನ್ಕೊಬಿಟ್ಟು ಓಡಾಡ್ಕೊಂಬಿಟ್ಟು ಬರನಿ ಬಾ. ಮುಂದೆ ನೀ ಹೋದಾಗ ಹಿಂದೆ ನಾ ಬರ್ವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರ್ವೆ. ಬಾ ನನ್ನ ಮಗನೇ ಬಾ. ಅಂಗಡಿ ಎಲ್ಲನೂ ಈಗ ನನಗಾಯ್ತಲ್ಲ, ನೋಡಿಸ್ತೀನಿ ನಾಳೆಯಿಂದ. ಬಾ ಲೋಪರ್ ನನ್ನ ಮಗನೇ ಬಾ. ಈ ಊರಾಗಿರೋಕ್ಕೆ ನನಗಂತೂ ಒಳ್ಳೆ ಅವಕಾಶ ಸಿಕ್ಬಿಡ್ತು.